ತಂದೆಯಿಂದ ಕಲಿತ ಪಾಠ ಏನು? ತಂದೆ ಒಂದು ನೇರ ನುಡಿ. ಆ ಕಾಲದ ಜನರ ಕಾಲವೇ ಬೇರೆ, ಈಗಿನ ಕಾಲವೇ. ರಾಜಕಾರಣ ಮಕ್ಕಳು ಆದ ನಂತರ ಆ ತಂದೆ ಗೌರವ ಉಳಿಸ್ಕೊಳ್ಬೇಕು. ತಂದೆಯವರು ಮಾಡಿದ ಸ್ಟೈಲಲ್ಲಿ ನಾವು ಹೋದ್ರೆ ಇಲ್ಲಿ ನಾವು ಬದುಕುವುದಿಲ್ಲ. ಅಂದ್ರೆ ನಿಮ್ ಬಾಲ್ಯದಿಂದಲೇ ನೀವು ಡಿಟರ್ಮೈಂಡ್ ಆಗಿದ್ರ ನಾನಾದ್ರೆ ಪೊಲಿಟಿಷಿಯನ್ನೇ ಆಗ್ಬೇಕು? ನನಗೆ ಅವಕಾಶ ಸಿಕ್ಕದಿದ್ರು ಕೂಡ ನಾನು ಯಾವುದೇ ಟೆನ್ಷನ್ ಮಾಡ್ತಿರ್ಲಿಲ್ಲ. ತಂದೆಯಿಂದ ಕಲಿತ ಪಾಠ ಏನು ಸರ್? ತಂದೆ ಒಂದು ನೇರ ನುಡಿ. ಒಂದು ಅದಕ್ಕೆ ಎಷ್ಟೇ ಅನುಕೂಲ ಇದ್ರೂ ಕೂಡ ಖರ್ಚು ಬಲ ಕಡಿಮೆ. ಯಾವುದಕ್ಕೆ ಬೇಕು ಅದಕ್ಕೆ ಮಾತ್ರ ಖರ್ಚು ಮಾಡಬೇಕು. ತಂದೆಯವ್ರು ನನ್ನದು ಮಾತು ಜಾಸ್ತಿ, ತಂದೆಯವ್ರ ಮಾತು ಬಲ ಕಡಿಮೆ ಅವ್ರದ್ದು ಆ ಇದರಲ್ಲಿ. ಮತ್ತು ನೇರಕ್ಕೆ ನೇರವಾಗಿ ಮಾತು. ಇದು ನಮ್ಗೆ 100ಕ್ಕೆ 100 ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾಲದ ಜನರ ಕಾಲವೇ ಬೇರೆ, ಈಗಿನ ಕಾಲವೇ ಬೇರೆ. ಅದಕ್ಕೆ ರಾಜಕಾರಣಿಯ ಮಕ್ಕಳಿಗೆ ಬಹಳ ಕಷ್ಟ. ಯಾಕೆ? ರಾಜಕಾರಣ ಮಕ್ಕಳು ಆದ ನಂತರ ಆ ತಂದೆ ಗೌರವ ಉಳಿಸ್ಕೊಳ್ಬೇಕು. ತಂದೆಯವರು ಮಾಡಿದ ಸ್ಟೈಲಲ್ಲಿ ನಾವು ಹೋದರೆ ಇಲ್ಲಿ ನಾವು ಬದುಕುವುದಿಲ್ಲ. ಸೊ ಇದನ್ನು ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಸಾಮಾನ್ಯ ಕೆಲಸವನ್ನು ಮಾಡಬೇಕಾಗ್ತದೆ ಯಾರಾದರೂ ಕೂಡ. ಅಂದರೆ ನಿಮ್ಮ ಬಾಲ್ಯದಿಂದಲೇ ನೀವು ಡಿಟರ್ಮೈಂಡ್ ಆಗಿದ್ರ ನಾನಾದರೆ ಪೊಲಿಟಿಷಿಯನ್ನೇ ಆಗಬೇಕು, ಆ ಥರ ನಿಮಗೆ ಅವಾಗಿಂದನೇ ಫೋಕಸ್ಡ್ ಪರ್ಸನ್ ಆಗಿದ್ರಾ, ಅಥವಾ ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ಕಾಣಿಸ್ಕೊಳ್ಬೇಕು ಅಂತಿದ್ದವರು ಜನಸೇವೆಗೆ ನಿಂತರ? ಇಲ್ಲ, ನಾನು ಸಣ್ಣದಿಂದಲೇ ಸ್ಕೂಲ್ ಡೇಸಿಂದಲೇ, ಅದು ಪ್ರೈಮರಿ ಶಾಲೆ ದಿನದಿಂದಲೇ ನಾನು ಫೋಕಸ್ಡ್ ಸೋಷಲ್ ವರ್ಕ್ ಮತ್ತು ಲೀಡರ್ಶಿಪ್ಪಲ್ಲಿ. ಅದು ನನ್ನ ಕ್ಲಾಸ್ ರೆಪ್ರೆಸೆಂಟ್ ಎಲೆಕ್ಷನ್ ಆಗೋಗಿರಲಿ, ಅಥವಾ ಕ್ಲಾಸಲ್ಲಿ ಉಪಕಾರ ಮಾಡೋ ವಿಚಾರದಲ್ಲಿ, ಅಥವಾ ಕ್ಲಾಸ್ ನಾಯಕತ್ವ ಗುಣವಹಿಸೋದ್ರಲ್ಲಿರಲಿ, ಅಥವಾ ಬೇರೆ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇರಲಿ, ಅದನ್ನು ಸಣ್ಣದಿಂದಲೇ ಪ್ರತಿ ಆ ಹಂತದಲ್ಲಿ ಒಂದು ನಾಯಕತ್ವ ಗುಣ ಇಟ್ಕೊಂಡು ಬರಬೇಕಾ, ಅದರಲ್ಲೇ ನನ್ನದು ಫೋಕಸ್ ಆಗಿ ಇತ್ತು ಇದಕ್ಕೆ. ಅದೇ ನಾನು MLA ಆಗಬೇಕೆಂಬ ದೊಡ್ಡ ಇದಿರಲಿಲ್ಲ. ಸಿಕ್ಕಿದ್ದು ಇಲ್ಲಾದ್ರೆ ಇಲ್ಲ ಎಂಬ ಭಾವನೆಯಿಂದ ನಾನು ಯಾವಾಗಲೂ ಹೇಳ್ತಿದ್ದೆ. ಸರಿಯಾಗಿ ಕೆಲಸ ಮಾಡಿಕೊಂಡು ಹೋಗೋದು, ಬಂದರೆ ಬರ್ತದೆ, ಇಲ್ಲದಿಲ್ಲ ಬಲ ಆರಾಮದಿಲ್ಲ. ನನಗೆ ಅವಕಾಶ ಸಿಕ್ಕದಿದ್ರು ಕೂಡ ನಾನು ಯಾವುದೇ ಟೆನ್ಷನ್ ಮಾಡ್ತಿರಲಿಲ್ಲ ನಾ ಇದಕ್ಕೆ. ಅದೊಂದು ನನ್ನ ಮೈಂಡೇ ಒಂದು ಫೋಕಸ್ ಮೈಂಡ್ ಆಗಿತ್ತು ಫಸ್ಟಿಗೆ. ನೈಸ್ ಸರ್. ನಿಮ್ಮ ಈ ರಾಜಕಾರಣಿಯಾಗಿ ಆ ನಡೆ ಏನಿದೆ ಜನ ನೋಡಿರ್ತಾರೆ. ಈ ಫ್ಯಾಮಿಲಿ ಲೈಫು, ಫ್ಯಾಮಿಲಿಗೆ ಟೈಮ್ ಕೊಡೋದು ಎಷ್ಟು ಪರ್ಸೆಂಟ್ ಆಗುತ್ತೆ, ಹೇಗೆ? ಬಿಕಾಸ್ 24/7 ತಾವು ಕೆಲಸ ಮಾಡ್ತಾನೆ ಇರ್ತೀರಿ, ಟೈಮ್ ಸಿಗುತ್ತಾ? ಕಂಪ್ಲೇಂಟ್ಸ್ ಏನಾದರೂ ಇದೆಯಾ, ಓ ಫ್ಯಾಮಿಲಿ ಟೈಮ್ ಕೊಡಲ್ಲ ಅಂತ? ಹಾಗೆ ಕಂಪ್ಲೇಂಟ್ ಇರ್ತದೆ ಇದರಲ್ಲಿ. ಅದು ನನಗೆ ನಾನು ಆ್ಯಕ್ಚುಲಿ ನಾನು ಹೇಳ್ದಲ್ಲ, ಅಷ್ಟು ಭಾಳ ಭಾಗ್ಯವಂತ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಉತ್ತಮವಾದ ಕ್ಷೇತ್ರ, ಉತ್ತಮವಾದ ಕಾರ್ಯಕರ್ತರು, ಉತ್ತಮವಾದ ಒಂದು ಮತದಾರರು, ಉತ್ತಮವಾಗಿರುವಂಥ ಒಂದು ಪಕ್ಷ, ಒಂದು ಉತ್ತಮವಾಗಿರುವಂಥ ತಂದೆ ತಾಯಂದಿರು, ಉತ್ತಮವಾದ ಒಂದು ಕುಟುಂಬ. ಅವ್ರನ್ನ ಸರಿದ ಕಾರಣ ಜಾಸ್ತಿ ಒತ್ತಡ ಅಂತಲ್ಲ, ಸಮಯ ಕೊಡೋದಿಲ್ಲ ಅಂತೇಳಿ ಕೆಲವೊಮ್ಮೆ ಇರ್ತದೆ, ಕಂಪ್ಲೇಂಟ್ ಇದೆ. ಯಾಕೆಂತ ಹೇಳಿದರೆ ಅವರು ತಿಂಗಳಿಗೆ 1 ದಿವಸವ ಅಥವಾ 2 ತಿಂಗಳಿಗೆ 1 ದಿವಸ ಆದರೂ ಎಲ್ಲಿಯಾದ್ರು ಹೋಗ್ಲಿಕ್ಕೆ ಹೇಳ್ತಾರೆ. ನಾನು ಆಯ್ತು ಅಂತ ಹೇಳಿ ರೆಡಿ ಮಾಡಿಟ್ಟು ಅವರೆಲ್ಲ ರೆಡಿ ಆದಾಗ ನಾನು ಎಲ್ಲೇ ಕತೆ ಬೇರೆ ಆಗೋದಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡ್ತೇನೆ. ಆಗ ಪಾಪ ಅವರು 1-2 ತಿಂಗಳಿಂದ ಅದೇ ತಲೆಯಲ್ಲಿ ಇಟ್ಕೊಂಡು ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲಿ ಹೋಗಿ ಅದೇನು ಇಟ್ಟು ಲಾಸ್ಟ್ ಮಿನಿಟ್ ಬರುವಾಗ ಅಲ್ಲಿಗೆ ಅವ್ರಿಗೆ ಕಂಪ್ಲೇಂಟ್ ಬರ್ತದೆ ಇದರಲ್ಲಿ. ಅಥವಾ ನಾನು ಕೆಲವೊಮ್ಮೆ ಗಡಿಬಿಡಿ ಇವತ್ತು ಬೆಳಿಗ್ಗೆ ಬಂದೆ ಅಥವಾ ಇಲ್ಲಿ ತನಕ ಫೋನ್ ಮಾಡಲಿಕ್ಕೆ ಆಗಲಿಲ್ಲ, ಅವರು ಹುಷಾರಿರೋದಿಲ್ಲ, ನಿನ್ನೆ ಆಪ್ರೇಷನ್ ಆಗಿರ್ತದೆ ಇದರಲ್ಲಿ. ಹೋದ ನಂತರ ಇವರು ಹೇಗಿದ್ದಿ ಅಂತ ಕೇಳುವಂಥ ಪರಿಸ್ಥಿತಿ ಇಲ್ಲ ಅಂತೇಳಿ. ಯಾಕೆ ನಮಗೆ ಅದು ಗೊತ್ತಾಗೋದಿಲ್ಲ, ನಾವೆಲ್ಲ ಕಡೆ ಸುತ್ತಾಡ್ತಾ ಇರ್ತೇವೆ. ಅವ್ರ ಪ್ರಥಮ ರೂಮ್ ಒಳಗಡೆ ಮನೆ ಒಳಗಡೆ ಇರುವುದಲ್ಲದೆ ಅವ್ರಿಗೆ ಹೊರಗೆ ಹೋಗೋದಂತೆಲ್ಲ ಭಾಳ ಕಡಿಮೆ. ಸೊ ಆ ಒಂದು ನಮಗೆ ಈ ಗಡಿಬಿಡಿ ಮರೆತು ಕೂಡ ಹೋಗ್ತದೆ. ಈ ಸಣ್ಣ ಪುಟ್ಟ ವಿಚಾರಗಳಿರ್ತದೆ, ಅದು ಸಮಾಧಾನದ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗ್ತೇವೆ. ಒಟ್ಟಾರೆಯಾಗಿ ನಾನು ವೆರಿ ಲಕ್ಕಿ, ಎಲ್ಲ ಕೂಡ ಸರಿಯಾಗಿ ಇದೆ.